ಒಂದು ಮಾಧ್ಯಮಗೋಷ್ಠಿ ಮಾಡಿ ಸುದ್ದಿಗೋಷ್ಠಿ ಮಾಡಿ ಒಬ್ಬರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ, ನಾನು ಯಾರಿಗೂ ಪ್ರಾಣ ಬೆದರಿಕೆ ಹಾಕಿದ್ದೀನಿ ಅಂತ. ಆದರೆ ನನಗೆ ಅವ್ರು ಯಾರು ಹೇಳಿದಾರೋ ಅವ್ರ ಮುಖನೂ ಪರಿಚಯ ಇಲ್ಲ, ಅವ್ರು ನನಗೆ ಪರಿಚಯನೂ ಇಲ್ಲ. ಇದುವರೆಗೂ ನನ್ನ ಜೀವನದಲ್ಲಿ ಅವ್ರ ಜೊತೆ ನಾನು ಮಾತಾಡೂ ಇಲ್ಲ. ಇಂಥ ಸುಳ್ಳು ಆರೋಪ ಹೇಳಿ ಏನೋ ಒಬ್ಬರನ್ನ ಸುಮ್ಮನೆ ಮಾನಸಿಕವಾಗಿ ಹಿಂಸೆ ಕೊಡೋದು, ಅವ್ರನ್ನ ಒತ್ತಡಕ್ಕೆ ಒಳಗೆ ಮಾಡೋದು, ಇದೆಲ್ಲ ಮಾಡಿ ಎಲ್ರಿಗೂ ಒಂಥರ ಜನರಿಗೆ ಈ ಸಮಾಜದಲ್ಲಿ ಬದುಕೋದಕ್ಕೆ ಒಂದು ನಮ್ಮ ಸಂವಿಧಾನ ಕೊಟ್ಟಿರೋ ಹಕ್ಕನ್ನೇ ಕಸಿಸ್ಕೊತಾ ಇದ್ದಾರೆ. ಇವರು ನ್ಯಾಯಯುತವಾಗಿ ನಾವೇನಾದರೂ ಮಾತಾಡಿದರೆ ಹೌದು ಅದನ್ನು ಲೀಗಲಾಗಿ ತೊಗೊಂಡು ಹೋಗೋಣ. ಅವ್ರು ಸುಮ್ಮನೆ ಸುಳ್ಳು ಹೇಳೋದು, ಯಾವ ಪ್ರತಿಯೊಂದು ವಿಚಾರದಲ್ಲೂ ಸುಳ್ಳು ಹೇಳೋದು, ಇದನ್ನೆಲ್ಲ ಹೇಳಿಸ್ತಾ ಇರೋರು ಅವ್ರು ಯಾರೋ ಅವ್ರು ಹೇಳ್ತಾರಲ್ಲ ನನ್ನ ಹನುಮಂತಪ್ಪ ಅಂತ, ಅವ್ರು ಬಂದುಬಿಟ್ಟು ಏನಪ್ಪ ಶಪ್ರಿ ಅಂತ ಕರೆಯೋದು, ಇವ್ರು ಬಂದು ಹೇಳೋದು. ಇದನ್ನೆಲ್ಲ ರೆಡಿ ಮಾಡಿ ಫ್ಯಾಬ್ರಿಕೇಟ್ ಮಾಡಿ ಅವರೇ ಸುಳ್ಳು, ಇದೊಂದೇ ಅಲ್ಲ ಸುಳ್ಳು ಹೇಳೋದು, ಎಲ್ಲ ವಿಷಯದಲ್ಲೂ ಸುಳ್ಳು ಹೇಳಿದ್ದಾರೆ. ಅದನ್ನೆಲ್ಲ ಇದು ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಇವಾಗ ಜಯರಾಮ್ ರೆಡ್ಡಿ ಅವರು ಇವ್ರು ನಮ್ಮ ಮಾವ ಆಗಬೇಕು, ನಮ್ಮ ತಂದೆ ಅವ್ರ ಸೋದರ ಮಾವನ ಮಗ, ನಮಗೂ ಅವ್ರಿಗೂ ಒಂದು ರಿಲೇಷನ್ ಇದೆ. ಅವ್ರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ ಬರ್ತೀವಿ ಯಾವಾಗಾದರೂ. ಅದನ್ನು ಇಟ್ಕೊಂಡು ನಾವು ಇವ್ರ ಜೊತೆನೇ ಮಾತಾಡಲೇಬಾರ್ದು, ಇವ್ರನ್ನ ಎಲ್ಲರನ್ನೂ ಒಂದು ಸೊಸೈಟಿಯಿಂದ ಹೊರಗಡೆ ಇಡಬೇಕು ಅನ್ನೋ ಉದ್ದೇಶದಿಂದ ಇದೆಲ್ಲ ಪಿತೂರಿ ಮಾಡಿ ಇವ್ರು ಎಲ್ರಿಗೂ ಭಯ ಇಡಿಸೋದು. ಏನೋ ನೀವು ಬಂದರೆ ನಿಮ್ಮ ಮೇಲೆ ಕೇಸ್ ಹಾಕ್ಸ್ತೀವಿ, ಅಟ್ರಾಸಿಟಿ ಕೇಸ್ ಹಾಕ್ತೀವಿ, ನಿಮ್ಮ ಮೇಲೆ ಇದು ಮಾಡ್ತೀವಿ ಅಂತ, ಇನ್ನೊಂದು ಕೇಸ್ ಹಾಕ್ಸ್ತೀವಿ, ಇನ್ನೊಬ್ರು ಬೇರೆಯವ್ರು ಸುಮ್ಮನೆ ಚೂ ಬಿಟ್ಟು ಗಲಾಟೆ. ಇವ್ರೇನಂದರೆ ಈ ಸೊಸೈಟಿನಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಬದುಕೋದಕ್ಕೆ, ಏನೋ ಸಂವಿಧಾನ ಪ್ರಕಾರ ಎಲ್ಲರೂ ಯೂನಿಟಿ, ಇಂಟಿಗ್ರಿಟಿ, ಸಾವರ್ನಿಟಿ ಅಂತ ಹೇಳ್ತಾರಲ್ಲ, ಆ 3 ಪದನ ಅಳಿಸೋದಕ್ಕೆ ಇವ್ರೇನು ಅಂದ್ಕೊಂಡಿದ್ದಾರೆ ಅಂದರೆ, ನಾನು ಏನೋ ಹೇಳ್ತೀನಿ, ಇವ್ರ ಹಿಂಬಾಲಕರು ಇದ್ದಾರೆ ಒಂದು 10-15 ಜನ. ಅವ್ರೇನು ಗೊತ್ತಾ, ಅವ್ರು ಹೋಗ್ಬಿಟ್ಟು ಯಾರ ಮೇಲೆ ಏನಾದರೂ ಮಾತಾಡಂದ್ರೆ ಅವ್ರು ಮಾತಾಡೋದು, ಯಾರ ಮೇಲೆ ಗಲಾಟೆಗೆ ಹೋದ್ರೆ ಅವ್ರು ಗಲಾಟೆಗೆ ಬರೋದು. ಇದನ್ನೆಲ್ಲ ಪ್ರಚೋದನೆ ಮಾಡ್ತಾ ಇರೋದು ಹನುಮಂತಪ್ಪ ಒಬ್ಬರೇ. ಅವ್ರು ಬಿಟ್ಬಿಟ್ಟು ಬೇರೆ ಯಾರೂ ಇದರಲ್ಲಿ ಏನೂ ಇಲ್ಲ. ಇವಾಗ ನಮಗಾಗಲಿ, ನಮ್ಮ ಫ್ಯಾಮಿಲಿಗಳಿಗಾಗಲಿ, ನಮ್ಮ ಪ್ರಾಪರ್ಟಿಗಳಿಗಾಗಲಿ ಯಾರಿಗೇನಾದರೂ ತೊಂದರೆ ಆದರೆ ಮೇನ್ ರೀಸನ್ ಹನುಮಂತಪ್ಪನೇ ರೆಸ್ಪಾನ್ಸಿಬಲ್, ಬೇರೆ ಯಾರೂ ರೆಸ್ಪಾನ್ಸಿಬಲ್ಲೇ ಇಲ್ಲ. ನಮ್ಮ ಬೇರೆಯವ್ರು ಯಾರೂ ಶತ್ರುಗಳಿಲ್ಲ, ಬೇರೆಯವ್ರು ಯಾರಿಂದ ತೊಂದರೆ ಇಲ್ಲ. ಅದೇ ರೀತಿ ಇವ್ರ ಫ್ಯಾಮಿಲಿಗಳಿಗೂ ಅಷ್ಟೇ. ಇವಾಗ ಸುಮಾರು ಈ ಜಮೀನು ವಿವಾದ ಸ್ಟಾರ್ಟ್ ಆಗಿ 2013ರಲ್ಲಿ ಸ್ಟಾರ್ಟ್ ಆಗಿದೆ. 2013ರಲ್ಲಿ ಅವರು ಕೇಸ್ ಹಾಕ್ಕೊಂಡಿದ್ದಾರೆ, ಊರವರು ಹೊಸ ಜಯರಾಮ್ ರೆಡ್ಡಿ. ಕೋರ್ಟ್ ಏನಿಲ್ಲ, 2013ರಿಂದ 2021 ತನಕ ಕೇಸ್ ನಡೆದು ನಿಮ್ಮ ಊರವ್ರಿಗೆ ಸಂಬಂಧ ಇಲ್ಲ, ಇದು ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಅವ್ರಿಗೆ ನಡೆದಿರೋದು. ಸೊ ಅದರಿಂದ ನಿಮ್ಮಿಬ್ಬರದು ಅಲ್ಲ ಅಂದ್ಬಿಟ್ಟು ಒಂದು ಇದು ಮಾಡಿದ್ದಾರೆ. ಅದರಲ್ಲಿ ಇವ್ರು ಡಾಕ್ಯುಮೆಂಟ್ ಸಲ್ಲಿಸಿದ್ರು, ಯಾರು ಜಯರಾಮ್ ರೆಡ್ಡಿ ಅವರು. ಅದು ಹೆಚ್ಚು ಕಡಿಮೆ ಆರ್ಡರ್ ಆಗಿತ್ತು. ಇವ್ರೇನಾದರೂ ಜಯರಾಮ್ ರೆಡ್ಡಿ ಅವ್ರು ಮತ್ತೆ ಅಪೀಲ್ ಹೋದಾಗ ಕೋರ್ಟಲ್ಲಿ ಜಯರಾಮ್ ರೆಡ್ಡಿ ಅವ್ರದ್ದೇ ಸೂಟ್ ಶೆಡ್ಯೂಲ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತಾರೆ. ಇವಾಗ ನೆನ್ನೆ ಅವರು ಪ್ರೆಸ್ ಮೀಟ್ ಮಾಡಿದಾಗ, ಪ್ರಸ್ತಾವನೆ ಮಾಡಿದಾಗ ಒಂದು ಹೇಳ್ತಾರೆ, 2021ರಲ್ಲಿ ಆರ್ಡರ್ ಆದಾಗ ಇಬ್ಬರದು ಅಲ್ಲ ಆಸ್ತಿ ಅಂತ ಹೇಳ್ತಾರೆ, ಅದಕ್ಕೆ ಇದು ಗೌರ್ಮೆಂಟ್ದು ಅಂತ. ಆಮೇಲೆ ಅಪೀಲ್ ಹೋದಾಗ ಅದೇ ಕೋರ್ಟ್, ಮಾನ್ಯ ನ್ಯಾಯಾಲಯ ಏನು ಹೇಳುತ್ತೆ, ಇದು ಜಯರಾಮ್ ರೆಡ್ಡಿ ಅವ್ರದ್ದು ಆಸ್ತಿ ಅಂತ ಹೇಳುತ್ತೆ. ಇದನ್ನು ಇವರು ಮತ್ತೆ ಹೈಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡ್ತಾರೆ, ರಿವೈಸ್ ಸೆಕೆಂಡರಿ ಅಪೀಲ್ ಹಾಕೋತಾರೆ. ಯಾರು ಹನುಮಂತಪ್ಪ ಮತ್ತು ಅವ್ರ ಹಿಂಬಾಲಕರು ಯಾರು ಇದರಲ್ಲಿ ಇದ್ದಾರೋ ಅವರೆಲ್ಲ ಹೋಗ್ಬಿಟ್ಟು ರಿವೈಸ್ ಅಪೀಲ್ ಹಾಕ್ತಾರೆ. ಚಲಪತಿ ಅವರೆಲ್ಲ ಅವ್ರು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಹೋಗಿ ರಿವೈಸ್ಡ್ ಅಪೀಲ್ ಹಾಕಿದಾಗ ಆ ರಿವೈಸ್ಡ್ ಅಪೀಲ್ ಏನಾಗುತ್ತೆ, ಡಿಸ್ಮಿಸ್ ಆಗುತ್ತೆ. ಅವಾಗ ಡಿಸ್ಮಿಸ್ ಆದರೆ ಈ ಸೂಟ್ ಪ್ರಾಪರ್ಟಿ ಓನರ್ ಯಾರು, ಹೈಕೋರ್ಟ್ ಪ್ರಕಾರ ಜಯರಾಮ್ ರೆಡ್ಡಿ ಅಂತ ಡಿಕ್ಲೇರ್ ಆಗುತ್ತೆ. ಜಯರಾಮ್ ರೆಡ್ಡಿ ಅಂತ ಡಿಕ್ಲೇರ್ ಆದಾಗ ಇವ್ರು ಖಾತೆ ಆಗಬೇಕು ಅಂದ್ಬಿಟ್ಟು ಸಿವಿಲ್ ಕೋರ್ಟಲ್ಲಿ, ಮಾನ್ಯ ಸಿವಿಲ್ ಕೋರ್ಟಲ್ಲಿ ಕೇಸ್ ಮಾಡ್ತಾರೆ. ಕೇಸ್ ಮಾಡಿದಾಗ ಇವ್ರು ಬಂದುಬಿಟ್ಟು ಸಿವಿಲ್ ಕೋರ್ಟ್ ಆರ್ಡರ್ ಕೊಡುತ್ತೆ, ತಹಸೀಲ್ದಾರ್ ಡೈರೆಕ್ಟ್ ಮಾಡುತ್ತೆ, 3 ತಿಂಗಳೊಳಗಡೆ ನೀವು ಖಾತೆ ಮಾಡಬೇಕು, ಇದಕ್ಕೆ ಪರ್ಮನೆಂಟ್ ಇಂಜೆಕ್ಷನ್ ಕೊಡ್ತಾ ಇದ್ದೀವಿ, ಈ ಸೂಟ್ ಶೆಡ್ಯೂಲ್ ಪ್ರಾಪರ್ಟಿ ಇವ್ರದ್ದೇ ಅಂತ ಹೇಳುತ್ತೆ. ಈ ಆರ್ಡರ್ ಬಂದ ಮೇಲೆ ಇವರು ಖಾತೆ ಮಾಡ್ಕೊಳ್ಳೋದಕ್ಕೆ ಅರ್ಜಿ ಹಾಕ್ಕೊಂಡಿರ್ತಾರೆ. ಯಾರು ಜಯರಾಮ್ ರೆಡ್ಡಿ ಅವರು ಅರ್ಜಿ ಹಾಕ್ಕೊಂಡು, ಈ ಅರ್ಜಿ ಹಾಕ್ಕೊಂಡ್ಮೇಲೆ ಇವ್ರೇನು ಮಾಡಿದ್ದಾರೆ, ಇವಾಗ ಜಮೀನು ಏನಾದರೂ ಅವ್ರಿಗೆ ಆಗುತ್ತೆ ಅಂದ್ಬಿಟ್ಟು ಒತ್ತಡ ಹೇರೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರು ಎಲ್ಲರ ಮೇಲೇನು, ಜನರ ಪಬ್ಲಿಕ್ ಮೇಲೆ. ಇವಾಗ ಈ ಇನ್ಸ್ಟೆನ್ಸಸ್ಸಲ್ಲಿ ಹನುಮಂತಪ್ಪ ಅವ್ರು ಬಂದಿದ್ದು ಫಸ್ಟ್ ಟೈಮು ಈ ಇಶ್ಯೂನಲ್ಲಿ ಎಂಟ್ರ್ ಆಗಿದ್ದು 2021ರಲ್ಲಿ. ಆವಾಗ ಅಂದಿನ ತಹಸೀಲ್ದಾರ್ ಆಗಿದ್ದ ಸುಜಾತಾ ಮೇಡಮ್ಮು ಮತ್ತು ತಾಲೂಕು ಸರ್ವೆ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಏನು ಹೇಳ್ತಾರೆ, ಯಾವಾಗ ಕೇಸಲ್ಲಿ ಇಬ್ಬರದು ಇಲ್ಲ ಅಂತ ಹೇಳಿದ ತಕ್ಷಣ ಇವ್ನು ಸುಮ್ಮನೆ ಬಂದುಬಿಟ್ಟು ಒಂದು ಬೋರ್ಡ್ ನಾಡಿಸ್ಬಿಟ್ಟು ಇದು ಮಾಡ್ತಾನೆ. ಇವರು ಸುಮಾರು 1962ನಲ್ಲಿ ಅವ್ರಿಗೆ ಇದಾಗಿರುತ್ತೆ, ಮಂಜೂರಾಗಿರುತ್ತೆ. ಏನೋ ಅರ್ಥ ಆಯ್ತಾ? ಅವಾಗ ಇದಾಗಿ ಅವಾಗ 9/2 ಇರುತ್ತೆ, 9/2, 9/10 ಇರುತ್ತೆ. ಅದನ್ನು ಮತ್ತೆ ರೀಸರ್ವೆ ಮಾಡಿದಾಗ 85/4 ಆಗುತ್ತೆ.
ಇದನ್ನೆಲ್ಲ ಮಾಡಾದ್ಮೇಲೆ ನನ್ನೆಲ್ಲ ಸುಳ್ಳು ಆರೋಪ ಮಾಡಿಸಿರೋದು ಹನುಮಂತಪ್ಪ ಪ್ರಚೋದನೆ ನೀಡಿ ಈ ಥರ ಎಲ್ಲರ ಮೇಲೇನೂ ಆರೋಪ ಮಾಡಿಸಿದ್ರೆ ಅವ್ರ ಮೇಲೆ ಒತ್ತಡ ಹಾಕಿ ಏನೋ ಎಲ್ಲರೂ ಅವರಿಂದ ಇವಾಗ ನಮ್ಗೆ ಎಲ್ಲರನ್ನೂ ಇವರಿಂದ ಚದುರಿಸ್ಬೇಕು ಚದುರಿಸ್ಬಿಟ್ಟು ಅವ್ರಿಗೆ ಇವಾಗ ನಮ್ಗೆ ಅವ್ರ ರಿಲೇಷನ್ ನಾನು ಮಾತಾಡಬಾರ್ದೇನಪ್ಪ. ಇದು ನನ್ನ ಫಂಡಮೆಂಟಲ್ ರೈಟ್ ಅಲ್ವಾ, ನಾನು ಯಾರ ಜೊತೆ ಅದನ್ನು ಮಾತಾಡೋದು. ಸಂವಿಧಾನನೇ ನಮ್ಗೆ ಹಕ್ಕು ಕೊಟ್ಟಿದೆ. ಅದನ್ನೇ ಇವರು ವ್ಯವಸ್ಥಿತವಾಗಿ ಪಿತೂರಿ ಮಾಡಿ ಕಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಇವ್ರು ಇನ್ನೆಂಥ ಕೆಲಸ ಮಾಡೋದಕ್ಕೆ ಹಿಂದ್ಗಡೆ ಆಗ್ತಾರೆ. ಇನ್ನೆಂಥ ಕೆಲಸ ಮಾಡೋದಕ್ಕೆ ಹಿಂದ್ಗಡೆ ಆಗ್ತಾರೆ. ಸರ್, ಈಗ ಕೋರ್ಟ್ ಬಂದ್ಬಿಟ್ಟು 3 ತಿಂಗಳು ಒಳಗಾಗಿ ಖಾತೆ ಚೇಂಜ್ ಆಗಬೇಕು ಅಂತ ಕೊಟ್ಟಿದ್ದಾರೆ. ಹೌದು, ಈಗ 2 ತಿಂಗಳಾಗಿದೆ, ಇನ್ನೂ 1 ತಿಂಗಳಿದೆ. ಈಗ ನಿಮ್ಮ ಇದು ನೆಕ್ಸ್ಟ್ ಮೂವ್ ಏನಿರುತ್ತೆ ಸರ್? ಇವಾಗ ನಾನು ಇದರಲ್ಲಿ ಇಷ್ಟು ದಿವಸ ಇನ್ವಾಲ್ವ್ ಸರ್. ಇದುವರೆಗೂ ನಾನು ಇಷ್ಟು ದಿವಸ ಡೈರೆಕ್ಟಾಗಿ ಇನ್ವಾಲ್ವ್ ಇರಲಿಲ್ಲ. ಅವ್ರು ಏನಾದರೂ ನಮ್ಮ ಹತ್ರ ಬರ್ತಾಯಿದ್ರು, ನಮಗೂ ಅವ್ರಿಗೆ ನೆಂಟೆಸ್ಟೋ ಇದೆ, ಬರ್ತಾಯಿದ್ರು ಹೋಗ್ತಾಯಿದ್ರು. ಏನಾದರೂ ಕೇಳಿದ್ರೆ ನಮ್ಗೆ ಸಜೆಷನ್ ಕೊಡ್ತಾಯಿದ್ರು ಅಷ್ಟೇ. ಇವಾಗ ಇವ್ರು ಹೇಳ್ತಾ ಇದ್ದಾರೆ, ನಾವು ಇವಾಗ ತಹಸೀಲ್ದಾರ್ ನಾನು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ, ಮೇಡಮ್ ನಮಗೆ 3 ತಿಂಗಳೊಳಗಡೆ ಕೋರ್ಟು ಪರ್ಮನೆಂಟ್ ಇಂಜೆಕ್ಷನ್ ಕೊಟ್ಟಿದೆ. ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಪ್ಲಸ್ ಆರ್ಡರ್ ಮಾಡೋದಕ್ಕೆ 3 ತಿಂಗಳೊಳಗಡೆ ಆರ್ಡರ್ ಮಾಡಬೇಕು ಅಂತ ಖಾತೆ ಮಾಡಬೇಕು ಅಂತ ನಿಮಗೂ ಆರ್ಡರ್ ಆದೇಶ ಮಾಡಿಸಿದೆ. ಸೊ ಅದನ್ನು ದಯವಿಟ್ಟು ತಾವು ಪಾಲನೆ ಮಾಡಿ ನಮಗೆ ಖಾತೆ ಮಾಡಿಕೊಡ್ಬೇಕು ಅಂತ ಹೇಳ್ತೀವಿ. ಅವರು ಇನ್ನೊಂದು ಇವಾಗ ಅಪೀಲ್ ಹೋಗಿದ್ದಾರೆ ಅಂತ ಗೊತ್ತಾಯಿತು, ನಮ್ಮ ನೆನ್ನೆನೋ ಮೊನ್ನೆನೋ ಅಪೀಲ್ ಹೋಗಿದ